ಹೇಳಿ ನನ್ನ ಹೆಸರು ಜ್ಯೋತಿ. ಸಾವಾಗಿರೋ ಶ್ವೇತಾ ಅವರ ಅಕ್ಕನ ಮಗಳು. ಸುಮಾರು 1 ಗಂಟೆ ರಾತ್ರಿ ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ಬಾಗಿಲು ಬಡಿತಾನೆ ಇದ್ರು. ಏನಿದು ಇಷ್ಟೊತ್ತಲ್ಲಿ ಮಧ್ಯರಾತ್ರಿಲಿ ಬಂದು ಬಾಗಿಲು ಬಡಿತಾವಳಲ್ಲ ಅಂತ ಅಂದ್ಬಿಟ್ಟು ಹೊರಗೆ ಬಂದ್ವಿ. ಹೊರಗೆ ಬಂದಾದ್ಮೇಲೆ ನೋಡಿದ್ವಿ, ಏನಾಯಿತು ಸಂಜು, ಏನಾಯಿತು ಸಂಜು ಅಂತ ಕೇಳಿದ್ವಿ. ಹಿಂಗೆ ಅಪ್ಪ ಮಮ್ಮಿನ ಕೊಲೆ ಮಾಡ್ಬಿಟ್ಟೈತೆ, ಬನ್ನಿ ಬೇಗ ಅಂತಂದರು. ನಾವು ಓಡಿದ್ವಿ. ಆ ಯಪ್ಪ ಒಳಗಡೆ ಕೊಲೆ ಮಾಡಿಬಿಟ್ಟು ಹೊರಗಡೆ ಧೈರ್ಯವಾಗಿ ಬರ್ತಾ ಇದ್ದ. ಯಾಕೆ ಹಿಂಗೆ ಮಾಡಿದ್ವಿ ಯಾಕಂದರೆ ನನಗದನ್ನ ನೋಡೋ ಧೈರ್ಯ ಇರಲಿಲ್ಲ. ನಮ್ಮ ಅಮ್ಮನೇ ನೋಡಿದ್ದು, ನಮ್ಮ ತಾಯಿಯ ಫಸ್ಟು ಡೆಡ್ ಬಾಡಿ ನೋಡಿದ್ದು ನಮ್ಮ ತಾಯಿನೇ. ಆಮೇಲೆ ಇವನನ್ನು ನಾನು ಪ್ರಶ್ನೆ ಮಾಡಿದೆ, ಯಾಕೆ ಹಿಂಗೆ ಮಾಡಿದೆ, ನಮ್ಮನ್ನ ಕೇಳ್ಬೋದಾಗಿತ್ತಲ್ಲ, ನಮ್ಗೆ ಹೇಳ್ಬೋದಾಗಿತ್ತಲ್ಲ, ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಮನೆ ಹತ್ರಕ್ಕೆ ಬರ್ತಾಯಿದ್ರಿ, ಈ ವಿಷಯಕ್ಕೆ ಯಾಕೆ ಬರಲಿಲ್ಲ ನೀನು, ಏನಾಯಿತು, ನನ್ನೇನು ಕೇಳಬೇಡಿ, ನೀವು ಹೊಡಿತೀರಾ ಹೊಡೀರಿ, ಬಡಿತೀರಾ ಬಡೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಡಿ, ಸಾಯೋದಕ್ಕೂ ರೆಡಿ ನಾನು ಅಂತ ಅಂದ್ಬಿಟ್ಟು ಒಂದು ಕಡೆ ಕೂತ್ಬಿಟ್ರು. ನಾವು ಒಳಗಡೆ ಹೋದ್ವಿ. ಆ ಪರಿಸ್ಥಿತಿಯಲ್ಲಿ ಅವಳನ್ನ ನೋಡೋಕ್ಕಾಗಲಿಲ್ಲ. ಗುದ್ಲಿಯಿಂದ ತಲೆಗೆ ಹೊಡೆದಿದ್ದ, ಮತ್ತು ಚಾಕುವಿಂದ ಕತ್ತು ಕುಯ್ದಿದ್ದ. ಆ ಚಾಕುನು ಕೂಡ ಅವಳದು ಕತ್ತತ್ರನೇ ಇಟ್ಟಿದ್ದ. ಆಮೇಲೆ ನಾವು ನಮ್ಮ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡಿಬಿಟ್ಟು ನಮ್ಮ ಮಾಮ ಹೇಳ್ದಂಗೆ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿಬಿಟ್ಟು ಪೊಲೀಸವರೆಲ್ಲ ಬಂದರು, ಮಾಹಿತಿ ಕಲೆಕ್ಟ್ ಮಾಡಿದ್ರು, ಮಾಡಿದ್ರು. ಬಟ್ ಸರ್, ಆದರೆ ಈ ಥರ ಕೃತ್ಯನ ಯಾವ ಇದಕ್ಕೂ ಮಾಡಬಾರ್ದು ಸರ್. ಯಾವ ಹೆಣ್ಮಕ್ಳ ಜೀವನದಲ್ಲೂ ಈ ಥರ ಆಗಬಾರ್ದು. 16 ವರ್ಷದ ಹುಡುಗಿ ಏನು ಮಾಡಿತ್ತು ಸರ್? ಹೆಂಡತಿನ ಕೊಲೆ ಮಾಡಿರೋದು ಅಲ್ಲದೆ ಮಗಳ ಮೇಲೂ ಅವನು ಕೊಲೆ ಪ್ರಯತ್ನ ಮಾಡೋನೆ ಅಂತಂದರೆ ಎಷ್ಟು ಹೀನವಾಗಿ ಅವನ ಮನಸ್ಥಿತಿ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕುಡಿತಕ್ಕೆ ದಾಸನಾಗಿದ್ದವನು ಅವನು. ಕುಡಿತಕ್ಕೆ ಅವ್ನು ಬೇಕಾದರೆ ಹೆಂಡ್ತಿನೇ ಮಾರುವಂಥ ಹುಚ್ಚು ನನ್ನ ಮಗ ಅವನು, ಕುಡಿತಕ್ಕೋಸ್ಕರ. ಅವಳು ಬಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದು, ಸ್ವೀಪರ್ ಆಗಿ ಕೆಲಸ ಮಾಡ್ತಿದ್ದು ಸರ್. ಕಸ ಗುಡಿಸ್ಕೊಂಡು ನಟ್ಟು ಬೋಲ್ಟೆಲ್ಲ ಹಾಕ್ಕೊಂಡು ಆ ಥರ ಕೆಲಸ ಮಾಡ್ತಿದ್ದು ಸರ್. ನಾವು ಯಾರೂ ರಿಚ್ ಅಲ್ಲ. ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಚಿಕ್ಕಮ್ಮನೂ ಅಷ್ಟೇ, ನನ್ನ ತಂಗಿನೂ ಅಷ್ಟೇ. ನಾವು ಯಾರೂ ರಿಚ್ ಅಲ್ಲ ಸರ್. ನಾವೆಲ್ಲ ರೆಂಟ್ ಮನೆಗಳಲ್ಲೇ ಇರೋದು. ಪ್ರತಿ ತಿಂಗಳಾಯಿತು ಅಂದರೆ ನಾವು ಬಾಡಿಗೆ ಕಟ್ಟೋರು ಅಂತ. ಅವರು ಸರ್ ಕಾರಣನೇ ಗೊತ್ತಿಲ್ಲ ಸರ್ ನಮಗೆ. ಕಾರಣ ಏನು ಅಂತಲೂ ಗೊತ್ತಾಯ್ತಲ್ಲ ಸರ್. ನಮಗೂ ಆ ಕಾರಣ ಬೇಕು. ಅವ್ನು ಏನಕ್ಕೆ ಹಂಗೆ ಮಾಡ್ದ, ಯಾಕಷ್ಟು ಹೀನವಾಗಿ ಆ ಕೃತ್ಯನ ಮಾಡೋನೆ ಅನ್ನೋದು ನಮಗೂ ಬೇಕು ಸರ್ ಮಾಹಿತಿ. ನಮಗೂ ಅದು ಗೊತ್ತಿಲ್ಲ. ಕುಡ್ತಾ ಇತ್ತು ಸತ್ಯ, ಅದು ಕುಡಿತಾ ಇತ್ತ ಅನುಮಾನ ಅಂತೂ ಸರ್. ಅವನಿಗೆ ನಮ್ಗಳ ಜೊತೆ ಮಾತಾಡ್ತಾ ಇದ್ರು. ಏನು, ಯಾರು ಪ್ಲ್ಯಾನ್ ಮಾಡಿದ್ದೀರಾ, ಯಾರು ಬರ್ತಾವ್ರೆ ಮನೆಗೆ, ಇಷ್ಟು ನಾವು ಲೇಡೀಸ್ ಮಾತಾಡೋದ್ರೇನೆ